ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲ ರಾಯರ ಭಕ್ತರಿಗೆ ಒಂದು ಪ್ರಶ್ನೆ ಇರುತ್ತೆ. ಅದೇನೆಂದರೆ, ಏಕಾದಶಿ ದಿನ ಮಂತ್ರಾಲಯಕ್ಕೆ ಹೋಗಬಾರ್ದಾ? ಹಾಗೆ ಏಕಾದಶಿ ದಿನ ಮಂತ್ರಾಕ್ಷತೆ ಯಾಕೆ ಕೊಡೋದಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿನಿತ್ಯ ಅಭಿಷೇಕ ಆಗತ್ತೆ, ಪಂಚಾಮೃತ ಅಭಿಷೇಕ ಆಗತ್ತೆ, ಹೂವಿನ ಅಲಂಕಾರ ನಡೆಯುತ್ತೆ, ಹಾಗೆ ಮಹಾಮಂಗಳಾರತಿ ಆಗತ್ತೆ. ಬಂದಿರುವಂತಹ ಭಕ್ತರಿಗೆ ರಾಯರ ತೀರ್ಥ, ಪ್ರಸಾದ, ಊಟ ಎಲ್ಲವನ್ನ ಕೊಡಲಾಗತ್ತೆ. ಆದರೆ ಏಕಾದಶಿ ದಿನ ಮಾತ್ರ ರಾಯರ ಬೃಂದಾವನಕ್ಕೆ ಹಿಂದಿನ ದಿನ ಮಾಡಿದಂತಹ ಹೂವಿನ ಅಲಂಕಾರ, ವಸ್ತ್ರಾಲಂಕಾರ ಎಲ್ಲವನ್ನ ತೆಗೆದು ಕೇವಲ ನೀರಿನಿಂದ ಅಭಿಷೇಕ ಮಾಡುತ್ತಾರೆ. ಏಕಾದಶಿ ದಿನ ಪಂಚಾಮೃತ ಅಭಿಷೇಕ ಇರುವುದಿಲ್ಲ. ಯಾಕಂದರೆ ಏಕಾದಶಿಯ ದಿನ ಉಪವಾಸವಾದ್ದರಿಂದ ಆ ದಿನ ರಾಘವೇಂದ್ರ ಸ್ವಾಮಿಗಳಿಗೆ ಹಣ್ಣಾಗಲಿ, ಹಾಲಾಗಲಿ, ಮೊಸರಾಗಲಿ ಸಮರ್ಪಣೆ ಮಾಡಲಾಗುವುದಿಲ್ಲ. ಜೊತೆಗೆ ನೈವೇದ್ಯ ಕೂಡ ಮಾಡಲಾಗುವುದಿಲ್ಲ. ಕೇವಲ ನಿರ್ಮಾಲ್ಯದ ಅಭಿಷೇಕವನ್ನು ಮಾಡಿ ರಾಯರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಮಾತ್ರ ಮಾಡಲಾಗತ್ತೆ. ಆದರೆ ಏಕಾದಶಿ ದಿನ ಮಂತ್ರಾಲಯಕ್ಕೆ ಹೋಗಬಾರ್ದಾ ಅಂದರೆ, ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋದರೆ ವಿಶೇಷವಾದಂತಹ ಫಲ ಸಿಗುತ್ತೆ. ಯಾಕಂದರೆ ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಅವರ ಬೃಂದಾವನಕ್ಕೆ ಮಾಡಿರುವಂತಹ ಅಲಂಕಾರವನ್ನು ನೋಡ್ತೀರಾ. ಆದರೆ ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿಗಳು ಉಪವಾಸ ಮಾಡೋದ್ರಿಂದ ಅವರು ಧ್ಯಾನಸ್ಥರಾಗಿರುತ್ತಾರೆ. ಆ ದಿನ ರಾಯರ ಬೃಂದಾವನವನ್ನು ದರ್ಶನ ಮಾಡಿದರೆ ವಿಶೇಷವಾದಂತಹ ಫಲ ಪ್ರಾಪ್ತವಾಗುತ್ತೆ. ಹಾಗಾಗಿ ಮನಸ್ಸಿನ ಗೊಂದಲವನ್ನು ದೂರ ಮಾಡಿ ಏಕಾದಶಿ ದಿನ ರಾಯರ ದರ್ಶನ ಮಾಡುವುದು ಬಹಳ ಪವಿತ್ರವಾದದ್ದು, ಹಾಗೆ ಪುಣ್ಯವಾದದ್ದು. ಇನ್ನು ಏಕಾದಶಿ ದಿನ ರಾಯರ ಮಂತ್ರಾಕ್ಷತೆ ಕೊಡುವುದಿಲ್ಲ. ಯಾಕೆ ಅಂದರೆ, ಮಂತ್ರಾಕ್ಷತೆಯನ್ನು ಅಕ್ಕಿಯಿಂದ ಮಾಡಿರ್ತಾರೆ ಅಲ್ವಾ? ಅಕ್ಕಿಯಿಂದಲೇ ಅನ್ನ ಮಾಡೋದು. ಆದ್ದರಿಂದ ರಾಯರು ಏಕಾದಶಿಯ ದಿನ ಉಪವಾಸವಾದ್ದರಿಂದ ಅಕ್ಕಿಯ ರೂಪದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಕೊಡುವುದಿಲ್ಲ. ಇನ್ನು ಏಕಾದಶಿಯ ದಿನ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡುವುದು ಬಹಳ ಪವಿತ್ರವಾದದ್ದು. ಇದು ಒಂದು ಕಡೆಯಾದರೆ, ಏಕಾದಶಿ ದಿನ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ, ನಮಸ್ಕಾರ, ಹೆಜ್ಜೆ ನಮಸ್ಕಾರ ಮಾಡುವುದರಿಂದಲೂ ಕೂಡ ವಿಶೇಷವಾದಂತಹ ಫಲ ಸಿಗತ್ತೆ. ಆದ್ದರಿಂದ ಯಾರ್ಯಾರ ಮನಸ್ಸಿನಲ್ಲಿ ಏಕಾದಶಿ ದಿನ ಮಂತ್ರಾಲಯಕ್ಕೆ ಹೋಗಬಾರ್ದು, ಹಾಗೆ ರಾಯರ ಮಂತ್ರಾಕ್ಷತೆ ಸಿಗೋದಿಲ್ಲ ಅಂತ ಅಂದ್ಕೊಂಡಿರ್ತೀರೋ ಅಂಥವರೆಲ್ಲ ಮನಸ್ಸಿನ ಗೊಂದಲವನ್ನು ದೂರ ಮಾಡಿ ಖಂಡಿತವಾಗಿ ಏಕಾದಶಿ ದಿನ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿ. ಹಾಗೆಯೇ ಏಕಾದಶಿಯ ದಿನ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಪೂಜೆ ಮಾಡಬೇಕು ಅಂದರೆ, ರಾಯರ ಮಠದಲ್ಲಿ ಏನು ಪೂಜಾ ವಿಧಿವಿಧಾನಗಳನ್ನು ಪಾಲಿಸ್ತಾರೋ ಅದೇ ನಿಯಮಗಳನ್ನು ಮನೆಯಲ್ಲೂ ಕೂಡ ಪಾಲಿಸಿ. ಅಂದರೆ ಮನೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಹಿಂದಿನ ದಿನ ಹೂವಿನ ಅಲಂಕಾರ ಮಾಡಿದರೆ ಅದನ್ನೆಲ್ಲ ತೆಗೆದು ಕೇವಲ ನೀರಿನಿಂದ ಅಭಿಷೇಕ ಮಾಡಿ ಒಳ್ಳೆಯ ಬಟ್ಟೆಯಿಂದ ವಿಗ್ರಹವನ್ನು ಒರೆಸಿ ರಾಯರಿಗೆ ಆ ದಿನ ತುಪ್ಪದಾರತಿಯನ್ನು ಮಾಡಿ ನೀವು ಕೂಡ ಆ ಮಂಗಳಾರತಿಯನ್ನು ಸ್ವೀಕರಿಸೋದ್ರಿಂದ ವಿಶೇಷವಾದಂತಹ ಫಲ ಲಭಿಸುತ್ತೆ. ಇದು ಏಕಾದಶಿಯ ದಿನ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಏಕೆ ಮಂತ್ರಾಕ್ಷತೆಯನ್ನು ಕೊಡೋದಿಲ್ಲ, ಹಾಗೆಯೇ ಏಕಾದಶಿಯ ದಿನ ಮಂತ್ರಾಲಯಕ್ಕೆ ಹೋಗಬಾರ್ದಾ ಎನ್ನುವಂತಹ ಪ್ರಶ್ನೆಗೆ ಉತ್ತರ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.